ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಪಾಟ್ಗಳು ಬೇಕು, ಪಾಟ್ಗಳು ಸೈಜೆಲ್ಲ ತೋರಿಸಿ, ಸೈಜ್ ಅದ್ರ ರೇಟ್ ಎಷ್ಟು ಅಂತ ಹೇಳಿ ಅಂತಲೂ ಹೇಳ್ತಿದ್ರಿ. ತಿಳಿಸ್ತೀನಿ ವಿಡಿಯೋದಲ್ಲೇ ನೋಡಿ. ಇದು ಒಬ್ಬರು ಬುಕ್ ಮಾಡ್ಕೊಂಡಿದ್ದಾರೆ. 5 kg ಗೊಬ್ಬರ ಮತ್ತು 5 kg ಬೇವಿನ ಹಿಂಡಿ, 5 kg ಕಡಲೆಕಾಯಿ ಹಿಂಡಿ ಇಷ್ಟೆಲ್ಲನೂ ಬುಕ್ ಮಾಡ್ಕೊಂಡಿದ್ದಾರೆ ಅವರು. ಅವರಿಗೆ ಇವತ್ತು ಅದು ಪ್ಯಾಕ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಅವ್ರಿಗೆ ಕಳಿಸೋದಕ್ಕೆ ಅಂತ ಅಂದ್ಬಿಟ್ಟು. ನೋಡಿ, ಇದು ಕಡಲೆಕಾಯಿ ಹಿಂಡಿ 5 kg, ಇನ್ನು ಅದು ಬೇವಿನ ಹಿಂಡಿ 5 kg, ಇನ್ನು ಪಾಟಿಂಗ್ ಮಿಕ್ಸು ಮತ್ತು ಅದು ಗೊಬ್ಬರ ಎಲ್ಲ ಸೇರಿ ಅದೊಂದು 5 kg ಬುಕ್ ಮಾಡ್ಕೊಂಡಿದ್ದಾರೆ ಅವರು. ನೋಡಿ, ಇವಾಗ ಅದನ್ನು ನಾನು ಒಂದು ಚೀಲಕ್ಕೆಲ್ಲ ಹಾಕ್ಬಿಟ್ಟು ನೀಟಾಗಿ ಅದನ್ನು ಪ್ಯಾಕ್ ಮಾಡಿ ಇಡಬೇಕು. ನಾಳೆ ಅವರಿಗೆ ಕಳಿಸ್ಕೊಡ್ಬೇಕು. ಹಾಗಾಗಿ ಇವತ್ತು ಪ್ಯಾಕ್ ಎಲ್ಲ ರೆಡಿ ಮಾಡಿ ಇಡ್ತಿದ್ದೀನಿ. ಇದೆಲ್ಲ ಜೋಡಿಸಿ ಇಟ್ಬಿಟ್ರೆ ಅವ್ರಿಗೆ ಕಳಿಸೋದಕ್ಕೆ ಅನುಕೂಲ ಆಗುತ್ತೆ. ಸ್ವಲ್ಪ ಬೆಳಗ್ಗೆನೆ ಬೇಗ ಗಾರ್ಡನಿಗೆ ಹೋಗಿ ಸ್ವಲ್ಪ ಕಸ ಎಲ್ಲ ಕ್ಲೀನ್ ಮಾಡಿ ಬಂದು ಟೈಮೇ ಆಯಿತು. ಹಾಗಾಗಿ ಇವತ್ತು ಸ್ವಲ್ಪ ತಿಂಡಿನೂ ಏನು ಮಾಡಿಲ್ಲ, ಮನೇಲಿ ಹೋಟ್ಲಿಂದನೇ ತಂದು ತಿಂದಿದ್ದಾಗಿದೆ. ಇನ್ನು ಮಧ್ಯಾಹ್ನ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಏನೂ ಮಾಡಿಲ್ಲ. ಯಾಕೆಂದರೆ ಸ್ವಲ್ಪ ಕೆಲಸನೂ ಸ್ವಲ್ಪ ಜಾಸ್ತಿ ಇದ್ದಿದ್ದ ಕಾರಣ ಏನೂ ಮಾಡೋಕ್ಕಾಗಿರಲಿಲ್ಲ. ಅಷ್ಟೊಂದು ಚೀಲಕ್ಕೆ ಹಾಕಿ ನೋಡಿದೆ, ಅದು ಚೀಲ ಚಿಕ್ಕದಾಯಿತು. ಹಾಗಾಗಿ ಅದು ತೆಗೆದಾಕ್ಬಿಟ್ಟು ಈ ಚೀಲಕ್ಕೆ ಅದು ಪ್ಯಾಕ್ ಮಾಡ್ತಾ ಇದ್ದೀನಿ. ಅಂದರೆ ನೋಡಿ, ಅಲ್ಲಿ ಮುಂದ್ಗಡೆ ಒಂದು ಚೀಲ ಇದೆಯಲ್ಲ, ಅದು ಚೀಲಕ್ಕೆ ಹಾಕಿದೆ. ಅದು ಯಾಕೋ ಜಾಸ್ತಿ ಆದಂಗೆ ಆಯಿತು. ಹಂಗಾಗಿ ನಾನು ಅದನ್ನು ತೆಗೆದಿಕ್ಬಿಟ್ಟು ಇದರಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ಇದರಲ್ಲೂ ಸ್ವಲ್ಪ ಅಷ್ಟೊಂದು ಅದು ಹಾಕೋಕ್ಕೇ ಸ್ವಲ್ಪ ಕಷ್ಟ ಅನಿಸುತ್ತೆ. ಹೆಂಗೋ ಅಡ್ಜಸ್ಟ್ ಮಾಡಿ ಅದರಲ್ಲೇ ಹಾಕಿದ್ದೀನಿ. ಕಡಲೆಕಾಯಿ ಹಿಂಡಿ ಎಲ್ಲನೂ ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಗ್ರೋತು ಆಗುತ್ತೆ ಮತ್ತು ಹೆಚ್ಚಾಗಿ ಅದರಿಂದ ಹೂವನ್ನು ಸಹ ಸಿಗುತ್ತೆ. ಇನ್ನು ಇದು ನಿಮ್ಮ ಹತ್ರ ಯಾವ್ಯಾವ ಗೊಬ್ಬರ ಸಿಗುತ್ತೆ, ಯಾವ್ಯಾವ ಫರ್ಟಿಲೈಸರ್ ಸಿಗುತ್ತೆ, ಡೀಟೇಲ್ಸ್ ಕೊಡಿ ಅಂತಲೂ ಕೇಳಿದ್ದೀರಾ. ನಾನು ವೀಡಿಯೋದಲ್ಲಿ ಹೇಳಿರ್ತೀನಿ, ನೀವು ಪೂರ್ತಿ ವೀಡಿಯೋ ನೋಡಿದ್ರೆ ನಾನು ಏನು ಹೇಳಿರ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಅರ್ಧಂಬರ್ಧ ವೀಡಿಯೋ ನೋಡಿದ್ರೆ ಏನೂ ಗೊತ್ತಾಗೋದಿಲ್ಲ ನಿಮಗೆ. ಎಪ್ಸಮ್ ಸಾಲ್ಟ್ ಆಗಿರ್ಬೋದು, ಮತ್ತು NPK ಮತ್ತು ರೋಸ್ ಮಿಕ್ಸು ಮತ್ತು ಪಾಟಿಂಗ್ ಮಿಕ್ಸು ಇದೆಲ್ಲನೂ ಸಿಗುತ್ತೆ ಅಂತ ನಾನು ಮೊದಲಿನ ವೀಡಿಯೋದಲ್ಲೇ ಹೇಳಿದ್ದೀನಿ. ಪೂರ್ತಿ ವೀಡಿಯೋ ನೋಡಿ. ವೀಡಿಯೋ ನೋಡಿದ್ರೆ ನಾನು ಏನೇನು ಹೇಳಿರ್ತೀನಿ ಅಂತ ನಿಮಗೂ ಅರ್ಥ ಆಗುತ್ತೆ. ಕಡಲೆಕಾಯಿ ಹಿಂಡಿ, ಬೇವಿನ ಹಿಂಡಿ ಮತ್ತು ಪಾಟ್ಗಳು ಇದೆಲ್ಲನೂ ಸಹ ನಮ್ಮ ಹತ್ರ ಸಿಗುತ್ತೆ ಅಂತ ನಾನು ಸುಮಾರು ವೀಡಿಯೋದಲ್ಲೂ ಹೇಳಿದ್ದೀನಿ. ನೋಡಿ, ಇವಾಗ ಅದೆಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಆ ಸೈಡ್ ಇಟ್ಟಿದ್ದೀನಿ. ಅಂದರೆ ಅದನ್ನ ಇನ್ನೂ ಹೊಲಿಬೇಕು. ಅದು ಆಮೇಲೆ ಸ್ವಲ್ಪ ಕೆಲಸ ಎಲ್ಲ ಮುಗಿದ ಮೇಲೆ ಹೊಲಿಯೋಣ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ನೋಡಿ, ಅದು ನಾನು ಫಸ್ಟಿಗೆ ತಂದಿದ್ದು ರೋಸ್ ಮಿಕ್ಸ್ ಎಲ್ಲ ಖಾಲಿ ಆಯಿತು. ಹಂಗಾಗಿ ಇವಾಗ ಇನ್ನೊಂದು ಬಾಕ್ಸ್ ತರಿಸಿದ್ದೀನಿ. ನೋಡಿ, ಅಂದರೆ ಈ ರೋಸ್ ಮಿಕ್ಸ್ ಗಿಡಗಳಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅದರಲ್ಲೂ ಈ ರೋಸ್ ಮಿಕ್ಸು ಬರೀ ರೋಸ್ ಗಿಡಕ್ಕೆ ಮಾತ್ರ ಅಂತಲ್ಲ, ದಾಸವಾಳ ಗಿಡ ಆಗಿರ್ಬೋದು ಮತ್ತು ಮಲ್ಲಿಗೆ ಗಿಡ, ಪ್ರತಿಯೊಂದು ಗಿಡಗಳಿಗೂ ಸಹ ಹಾಕೋಬೋದು. ನೋಡಿ, ಅದ್ರ ಮೇಲೇ ಕೊಟ್ಟಿರ್ತಾರೆ ನೋಡಿ, ದಾಸವಾಳ ಗಿಡ ಯಾವ್ಯಾವ ಗಿಡಗಳಿಗೆ ಹಾಕ್ಬೋದು ಅಂತ ಅದ್ರ ಮೇಲೇ ಹಾಕಿರ್ತಾರೆ. ಪಾಟ್ಗಳನ್ನೂ ಅಷ್ಟೇ ಯಾವ್ಯಾವ ಸೈಜಿಗೆ ಎಷ್ಟೆಷ್ಟು ರೇಟು ಅಂತ ತಿಳಿಸಿ ನಮಗೆ ಪಾಟ್ಗಳು ಬೇಕು ತಗೋಬೇಕು ಅಂತಲೂ ಸಹ ಕಮೆಂಟೆಲ್ಲ ಹಾಕಿದ್ರಿ. ಹಾಗಾಗಿ ಪಾಟ್ಗಳನ್ನೂ ತೋರಿಸ್ತಿದ್ದೀನಿ. ನೋಡಿ, ಇದು NPK, ಇದು 1 kg ಪ್ಯಾಕು. ಅಂದರೆ ಅದ್ರ ಮೇಲೆ ಇರೋದೇ MRP 240 ರೂಪಾಯಿ ಇದೆ. ನಾನು 200 ರೂಪಾಯಿ ಕೊಡ್ತಾಯಿದ್ದೀನಿ. ಅಂದರೆ ಇದು NPKನೂ ಅಷ್ಟೇ, ನಾವು ನೀರಲ್ಲಿ ಕಲಸ್ಬಿಟ್ಟು ಬುಡಕ್ಕೂ ಸಹ ಹಾಕ್ಬೋದು, ಗಿಡದ ಬುಡಕ್ಕೆ. ಇಲ್ಲಾಂದರೆ ಸ್ಪ್ರೇ ಕೂಡ ಮಾಡ್ಬೋದು. NPK ತುಂಬ ಚೆನ್ನಾಗಿ, ಅದರಲ್ಲೂ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಇನ್ನು ಇದು ಹ್ಯಾಂಗಿಂಗ್ ಪಾಟು. ಇದರಲ್ಲೂ ಅಷ್ಟೇ, ಇದು ಹ್ಯಾಂಗಿಂಗ್ ಪಾಟು 100 ರೂಪಾಯಿ. ಇದು ಕೇಳಿದ್ರಲ್ಲ ಅಂತ ನಾನು ಇದನ್ನು ಡೆಮೋ ತೋರ್ಸೋಕ್ಕೆ ಅಂದ್ಬಿಟ್ಟು ನಾನು ಇದು ಹ್ಯಾಂಗಿಂಗ್ ಪಾಟ್ ತಂದಿರೋದು. ನನಗೇನು ಹ್ಯಾಂಗಿಂಗ್ ಪಾಟ್ ಎಲ್ಲ ಏನು ಇಷ್ಟ ಆಗೋದಿಲ್ಲ. ಹಂಗಂದ್ರೆ ಜಾಗನೂ ಇಲ್ಲ ನನಗೆ ಹ್ಯಾಂಗಿಂಗ್ ಪಾಟ್ ಹಾಕೋದಕ್ಕೆ. ಹಂಗಾಗಿ ನಾನು ಹ್ಯಾಂಗಿಂಗ್ ಪಾಟ್ ಎಲ್ಲ ತರೋದಿಲ್ಲ. ನಿಮಗೋಸ್ಕರ ಅಂತ ನಾನು ತೋರ್ಸೋಕ್ಕೆ ಅಂತ ತಂದಿರೋದು ಅಷ್ಟೇ ಹ್ಯಾಂಗಿಂಗ್ ಪಾಟ್ಗಳು. ನೋಡಿ, ಇದು ಹ್ಯಾಂಗಿಂಗ್ ಪಾಟು 100 ರೂಪಾಯಿ. ನನಗೂ ಹ್ಯಾಂಗಿಂಗ್ ಪಾಟ್ ಎಲ್ಲ ಹಾಕಬೇಕು ಅಂತ ಇಷ್ಟ, ಆದರೆ ಏನು ಮಾಡೋದು, ಜಾಗ ಇಲ್ಲ. ಪಾಟ್ಗಳು ಬೇಕು ನಮಗೆ, ಸುಮಾರು ಪಾಟೆಲ್ಲ ಬೇಕು ಅಂತ ನೀವು ಹೇಳಿದ್ರಲ್ಲ. ಹಾಗಾಗಿ ನಾನು ಇದನ್ನು ನಿಮಗೆ ತೋರ್ಸೋದಕ್ಕೆ ಅಂತ ತೊಗೊಂಡು ಬಂದಿದ್ದೀನಿ ಅಷ್ಟೇ. ನೋಡಿ, ಇದು 16 ಇಂಚಿನ ಪಾಟು. ಇದು ರೇಟು 180 ರೂಪಾಯಿ. ದಾಸವಾಳ ಗಿಡ ಹಾಕೋದಕ್ಕೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಪಾಟು. ಈ ಥರ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ನನ್ನ ಗಾರ್ಡನಲ್ಲಿ ನಾನು ಬಳಸ್ತಿರೋದು ಇದೇ ಥರ ಪಾಟ್ಗಳೇ. ತುಂಬ ಚೆನ್ನಾಗಿದೆ. ಕ್ವಾಲಿಟಿಲಂತೂ ಯಾವುದೇ ಡೌಟೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಇದು 12 ಇಂಚಿನ ಪಾಟು. 12 ಇಂಚಿನ ಪಾಟಿಗೆ ಇದ್ರ ಬೆಲೆ 80 ರೂಪಾಯಿ. ಯಾಕೆ ಅಂದರೆ ನೀವು ಕೇಳಿದ್ರಿ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನೋಡಿ, ಅಲ್ಲೇ ಕಾಣಿಸ್ತಾ ಇದೆ 12 ಇಂಚು ಯಾವ್ಯಾವ ಸೈಜು ಪಾಟ್ ಇದೆ ಅಂತ ನಾನು ತೋರಿಸ್ತಿದ್ದೀನಿ. ಇನ್ನು ಇದು 10 ಇಂಚಿನ ಪಾಟು. ಇದು ಅಷ್ಟೇ, ಸೇವಂತಿಗೆ ಗಿಡ ಎಲ್ಲ ಹಾಕೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನನ್ನ ಗಾರ್ಡನಲ್ಲಿ ಇರೋವಂತಹ ಪಾಟ್ಗಳನ್ನೇ ನಾನು ತೋರಿಸ್ತಾ ಇರೋದು. ನೋಡಿ, ಇದು 10 ಇಂಚಿನ ಪಾಟು. 10 ಇಂಚಿನ ಪಾಟಿಗೆ ಬೆಲೆ 50 ರೂಪಾಯಿ. ಚೆನ್ನಾಗಿರೋ ಕ್ವಾಲಿಟಿನಲ್ಲಿ ತೋರಿಸಿ ಪಾಟ್ಗಳು ಅಂತ ಕೇಳ್ತಾ ಇದ್ರಿ. ಹೌದು, ಇದು ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಯಾಕೆಂದರೆ ನನ್ನ ಗಾರ್ಡನಲ್ಲಿ ಬಳಸಿರೋ ಅಂತಹ ಪಾಟ್ಗಳನ್ನೇ ನಾನು ತೋರಿಸ್ತಾ ಇರೋದು ನಿಮಗೆ. ಬೇರೆ ಲೋಕಲ್ ಕ್ವಾಲಿಟಿ ಎಲ್ಲ ನಾನು ತೋರಿಸ್ತಾ ಇಲ್ಲ. ಇದು ಅಷ್ಟೇ, ಇದು ಕಪ್ಪು ಪಾಟು ಇದೆಯಲ್ಲ, ಇದು ಅಷ್ಟೇ 10 ಇಂಚಿಂದು. ಅದೂ ಅಷ್ಟೇ 50 ರೂಪಾಯಿ.
ಇನ್ನು ಇದು 8 ಇಂಚಿನ ಪಾಟು. ಇದು ಬ್ಲ್ಯಾಕಲ್ಲೇ ಇರೋದು. ನಿಮಗೆ ಬ್ಲ್ಯಾಕಲ್ಲಿ ಬೇಕಿದ್ರೂ ತರಿಸ್ಕೋಬೋದು, ಇಲ್ಲಾಂದರೆ ಈ ಥರದ್ರಲ್ಲಾದ್ರೂ ತಗೋಬೋದು. ಅಂದರೆ ಇದೂ ಅಷ್ಟೇ, ಇದು 8 ಇಂಚಿನ ಪಾಟು. ಇದಕ್ಕೆ 30 ರೂಪಾಯಿ. ಕ್ವಾಲಿಟಿ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ವಾಯ್ಸು ಮ್ಯೂಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಹಂಗೆ ಮಾತಾಡ್ತಾ ಇದ್ದೆ. ಅಂದರೆ ನಮ್ಮ ಮನೆ ಹತ್ರ ತುಂಬಾ ಸೌಂಡು, ಅಂದರೆ ಮೇನ್ ರೋಡ್ ಆಗಿರೋದ್ರಿಂದ ತುಂಬಾ ಸೌಂಡ್ ಇತ್ತು, ಹಂಗೆ ನಾನು ಮ್ಯೂಟ್ ಮಾಡಿ ವಾಯ್ಸ್ ಕೊಟ್ಟಿದ್ದೀನಿ. ಇದು ಹ್ಯಾಂಗಿಂಗ್ ಪಾಟು ಅಷ್ಟೇ, ಇವೂ 100 ರೂಪಾಯಿ. ಅಂದರೆ ಚೆನ್ನಾಗಿದ್ದಾವೆ ಹ್ಯಾಂಗಿಂಗ್ ಪಾಟೆಲ್ಲ. ಹ್ಯಾಂಗಿಂಗ್ ಪಾಟಲ್ಲೂ ಅಷ್ಟೇ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇನ್ನು 14 ಇಂಚಿನ ಪಾಟು, ಅದು 130 ರೂಪಾಯಿ. ನೋಡಿ, ಇವೆಲ್ಲ ನನ್ನ ಗಾರ್ಡನಲ್ಲಿರೋಂತಹ ಪಾಟ್ಗಳನ್ನೇ ನಾನು ತೋರಿಸಿರೋದು. ನೋಡಿ, 14 ಇಂಚಿನ ಪಾಟು ಮತ್ತು 16 ಇಂಚಿನ ಪಾಟ್ ತೊಗೊಂಡ್ರೆ ನಾವು ದಾಸವಾಳ ಗಿಡ ಆಗಲಿ ಮತ್ತು ಈ ಹಣ್ಣಿನ ಗಿಡಗಳೆಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಿ ಅನುಕೂಲ ಇರುತ್ತೆ. ನೋಡಿ, ಇವಾಗ ಅದು ನಾನು ಹಿಂಚಿರೋದನ್ನ ಹತ್ರದಿಂದ ತೋರಿಸಿದ್ದೀನಿ. ನೋಡಿ, ಇದು 12 ಇಂಚಿನ ಪಾಟು, ಅವಾಗೇ ತೋರಿಸಿದ್ದು ನಾನು 16 ಇಂಚಿನ ಪಾಟು. ನೋಡಿ, ಇದು 10 ಇಂಚಿನ ಪಾಟು. ರೇಟೆಲ್ಲ ನಾನು ಅವಾಗೇ ಹೇಳಿದ್ದೀನಿ, ಮತ್ತೆ ಹೇಳೋದು ಬೇಡ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಮತ್ತೆ ಹೇಳಿದ್ರೆ ನಿಮಗೂ ಬೋರ್ ಆಗುತ್ತೆ. ಇನ್ನು ಇದು ಅಷ್ಟೇ, ರೋಸ್ ಮಿಕ್ಸ್ ಇದು 85 ರೂಪಾಯಿ ಇರೋದು, ನಾನು 70 ರೂಪಾಯಿ ಕೊಡ್ತಾ ಇದ್ದೀನಿ. ಇದು ಗೊಬ್ಬರಗಳು ಅಷ್ಟೇ ನೋಡಿ, ಅದು MRP ಇರೋದೇ 180 ಇದೆ, ನಾನು 100 ರೂಪಾಯಿ ಕೊಡ್ತಿದ್ದೀನಿ. ಯಾವುದು ನಾನು ನಿಮಗೇನು ಜಾಸ್ತಿ ರೇಟ್ ಅಂತೂ ಹೇಳಿಲ್ಲ, ಎಲ್ಲ ಕಡಿಮೆ ಬೆಲೆಗೇ ಕೊಡ್ತಾ ಇದ್ದೀನಿ. ಇದು ಅಷ್ಟೇ NPK ನೋಡಿ, ಅಲ್ಲಿ 240 ಇದೆ, ನಾನು 200 ರೂಪಾಯಿ ಕೊಡ್ತಾ ಇದ್ದೀನಿ. ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ನೀವು ಬುಕ್ ಮಾಡ್ಕೋಬೋದು. NPK ಆಗಿರ್ಬೋದು, ಎಪ್ಸಮ್ ಸಾಲ್ಟು, ಮತ್ತು ರೋಸ್ ಮಿಕ್ಸು, ಮತ್ತು ಪಾಟ್ ಮಿಕ್ಸು, ಮತ್ತು ಕಾಂಪೋಸ್ಟು, ಬೇವಿನ ಹಿಂಡಿ, ಕಡಲೆಕಾಯಿ ಹಿಂಡಿ, ಇದೆಲ್ಲ ಸಿಗುತ್ತೆ ನಮ್ಮ ಹತ್ರ. ಬೇಕಿತ್ತು ಅಂದರೆ ನೀವು ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕಿರ್ತೀನಿ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿದ್ರೆ ನಾವು ಕೊಡ್ತೀವಿ. ಇವೆಲ್ಲ 12 ಇಂಚಿನ ಪಾಟೆ, ಅಂದರೆ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.